ನಮಸ್ಕಾರ ಗೆಳೆಯರೆ, ನೀವು ಕೊಡಗಿನ ಪ್ರಸಿದ್ಧ ಅಬ್ಬಿ ಜಲಪಾತವನ್ನು ನೋಡ್ತೀರಾ? ಮಡಿಕೇರಿಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತ ವರ್ಷಕ್ಕೆ ಸಾವಿರಾರು ಪ್ರವಾಸಿಗರನ್ನು ಸೆಳೆಯುತ್ತೆ. ಆದರೆ ನಿಮ್ಗೆ ಗೊತ್ತಾ, ಈ ಜಲಪಾತದ ಹಿಂದೆ ಒಂದು ಬ್ರಿಟಿಷ್ ಕಾಲದ ಕಥೆ, ಒಂದು ಪ್ರೇಮದ ನೆನಪು ಮತ್ತು ಒಂದು ರಹಸ್ಯ ಸುರಂಗದ ದಂತಕಥೆ ಇದೆ. ಇಲ್ಲಿನ ನೀರು ಕೇವಲ ಜಲಪಾತ ಅಲ್ಲ, ಇದು ಕೊಡಗಿನ ಇತಿಹಾಸ, ಪ್ರಕೃತಿ ಮತ್ತು ರಹಸ್ಯಗಳ ಸಂಗಮ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಬ್ಬಿ ಜಲಪಾತದ ನಿಜವಾದ ಕಥೆ ಮತ್ತು ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಈ ಜಲಪಾತವನ್ನು ನೋಡಲು ನಾವು ದಟ್ಟವಾದ ಕಾಫಿ ತೋಟಗಳ ನಡುವೆ ಸುಮಾರು 200 ಮೆಟ್ಟಿಲುಗಳನ್ನು ಇಳಿಯಬೇಕು. ಮಾರ್ಗದಲ್ಲಿ ನಡೆಯುವಾಗ ನಿಮಗೆ ಕಾಫಿ ಮತ್ತು ಏಲಕ್ಕಿಯ ಸುವಾಸನೆ ಗಾಳಿಯಲ್ಲಿ ತುಂಬಿಕೊಂಡಿರುವುದು ಅನುಭವವಾಗುತ್ತದೆ. ಕೊಡಗು ಭಾರತದಲ್ಲೇ ಅತ್ಯಂತ ದೊಡ್ಡ ಕಾಫಿ ಉತ್ಪಾದನಾ ಪ್ರದೇಶಗಳಲ್ಲಿ ಒಂದು. ಇಲ್ಲಿನ ಮಳೆ ಮತ್ತು ಪರ್ವತ ಪ್ರದೇಶದ ಹವಾಮಾನ ಕಾಫಿ ಬೆಳೆಸಲು ಅತ್ಯಂತ ಸೂಕ್ತವಾಗಿದೆ. ಜಲಪಾತದ ಬಳಿ ಹೋಗುತ್ತಿದ್ದಂತೆ ಗರ್ಜಿಸುವ ನೀರಿನ ಶಬ್ದ ಮತ್ತು ಸುತ್ತಲಿನ ಹಸಿರು ಕಾಡು ಒಂದು ಸಿನಿಮಾದ ದೃಶ್ಯವಂತೆ ಕಾಣಿಸುತ್ತದೆ. ಮಳೆಗಾಲದಲ್ಲಿ ಈ ಜಲಪಾತದ ನೀರಿನ ಹರಿವು ಇನ್ನೂ ಹೆಚ್ಚು ಭಾರಿಯಾಗಿ ಮತ್ತು ಅದ್ಭುತವಾಗಿ ಕಾಣಿಸುತ್ತದೆ. ಇದೀಗ ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ. ಒಂದು ಕಾಲದಲ್ಲಿ ಈ ಪ್ರದೇಶ ಸಂಪೂರ್ಣವಾಗಿ ದಟ್ಟವಾದ ಕಕಾಡಾಗಿತ್ತು. ಸ್ವಾತಂತ್ರ್ಯದ ನಂತರ ನೇರವಂಡ ಬಿ ನಾಣಯ್ಯ ಅವರು ಈ ಜಾಗವನ್ನು ಸರ್ಕಾರದಿಂದ ಖರೀದಿಸಿ ಇದನ್ನು ಸುಂದರವಾದ ಕಾಫಿ ಎಸ್ಟೇಟ್ ಆಗಿ ಅಭಿವೃದ್ಧಿಪಡಿಸಿದರು. ಅವರ ಪರಿಶ್ರಮದಿಂದಲೇ ಇವತ್ತು ನಾವು ಈ ಜಲಪಾತವನ್ನು ಹತ್ತಿರದಿಂದ ನೋಡಲು ಸಾಧ್ಯವಾಗಿದೆ. ಇಲ್ಲಿಂದ ಹರಿಯುವ ನೀರು ಕಾವೇರಿ ನದಿಯ ಉಪನದಿಗಳೊಂದಿಗೆ ಬರುತ್ತದೆ. ಅಂದರೆ ಈ ಜಲಪಾತವು ಕೊನೆಗೆ ದಕ್ಷಿಣ ಭಾರತದ ಪವಿತ್ರವಾದ ಕಾವೇರಿ ನದಿಯ ಭಾಗವಾಗಿದೆ. ಆದರೆ ನಿಮ್ಗೆ ಗೊತ್ತಾ, ಬ್ರಿಟಿಷರ ಕಾಲದಲ್ಲಿ ಈ ಜಲಪಾತಕ್ಕೆ ಜೆಸ್ಸಿ ಫಾಲ್ಸ್ ಎಂದು ಕರೆಯಲಾಗುತ್ತದೆ. ಕೊಡಗಿನ ಮೊದಲ ಬ್ರಿಟಿಷ್ ಚಾಪ್ಲನ್ ಈ ಜಲಪಾತದ ಸೌಂದರ್ಯಕ್ಕೆ ಮಾರು ಹೋಗಿ ತನ್ನ ಮಗಳು ಜೆಸ್ಸಿ ನೆನಪಿಗಾಗಿ ಈ ಹೆಸರನ್ನು ಇಟ್ಟಿದ್ದರಂತೆ. ನಂತರ ಸ್ಥಳೀಯ ಕೊಡವ ಜನರು ಈ ಜಲಪಾತವನ್ನು ಅಬ್ಬಿ ಫಾಲ್ಸ್ ಎಂದು ಕರೆಯಲು ಆರಂಭಿಸಿದರು. ಕೊಡವ ಭಾಷೆಯಲ್ಲಿ ಅಬ್ಬೆ ಅಂದರೆ ಜಲಪಾತ, ಹೀಗಾಗಿ ಜೆಸ್ಸಿ ಫಾಲ್ಸ್ಗೆ ಆಬಿ ಫಾಲ್ಸ್ ಆಗಿ ಬದಲಾಗಿತ್ತು. ಇನ್ನೊಂದು ಅತ್ಯಂತ ರೋಚಕ ವಿಷಯ ಇದೆ. ಹಿರಿಯರ ಮಾತಿನ ಪ್ರಕಾರ ಈ ಜಲಪಾತದ ಹಿಂಭಾಗದಲ್ಲಿ ಒಂದು ರಹಸ್ಯ ಸುರಂಗ ಇದ್ದಿತ್ತಂತೆ. ಆ ಸುರಂಗವು ನೇರವಾಗಿ ಮಡಿಕೇರಿ ಕೋಟೆಗೆ ಸಂಪರ್ಕ ಹೊಂದಿತ್ತು ಎನ್ನಲಾಗುತ್ತದೆ. ಯುದ್ಧದ ಸಮಯದಲ್ಲಿ ರಾಜರು ಮತ್ತು ಸೈನಿಕರು ಈ ಸುರಂಗದ ಮೂಲಕ ರಹಸ್ಯವಾಗಿ ಓಡಿ ಹೋಗಲು ಬಳಸುತ್ತಿದ್ದರು ಎಂಬ ಕಥೆ ಇದೆ. ಆದರೆ ಕಾಲಕ್ರಮೇಣ ಸಂಭವಿಸಿದ ಭೂಕಂಪ ಮತ್ತು ಭೂಕುಸಿತಗಳಿಂದ ಆ ಸುರಂಗ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಎಂದು ಹೇಳಲಾಗುತ್ತದೆ. ಇದು ನಿಜವೇ ಅಥವಾ ಕೇವಲ ಒಂದು ದಂತಕಥೆಯೇ? ಇದು ಇನ್ನೂ ಒಂದು ರಹಸ್ಯವೇ ಉಳಿದಿದೆ. ಹಾಗಾದರೆ ಫ್ರೆಂಡ್ಸ್, ಒಂದು ಸಾಮಾನ್ಯ ಜಲಪಾತದ ಹಿಂದೆ ಇಷ್ಟು ಇತಿಹಾಸ, ಪ್ರೇಮದ ಕಥೆ ಮತ್ತು ರಹಸ್ಯಗಳು ಅಡಗಿವೆ ಅನ್ನೋದನ್ನು ನೋಡಿದ್ರ? ನೀವು ಮುಂದಿನ ಸಲ ಕೊಡಗು ಅಥವಾ ಮಡಿಕೇರಿಗೆ ಹೋದಾಗ ಈ ಕಥೆಗಳನ್ನು ನೆನಪಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹ ಇಂಟ್ರೆಸ್ಟಿಂಗ್ ಟ್ರಾವೆಲ್ ಕಥೆಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.